ಪುತ್ರನ ಮೇಲೆ ಫೈರಿಂಗ್ ಮಾಡಿದ್ಯಾರು? ನಡುರಾತ್ರಿ ಕತ್ತಲಲ್ಲಿ ಕೂತು ಹೊಂಚು ಹಾಕಿದ್ಯಾರು? ಗುಂಡಿನ ದಾಳಿ ಕೇಸ್ನಲ್ಲಿ ಯಾರ್ಯಾರ ವಿರುದ್ಧವಾಗಿ ಎಫ್ಐಆರ್ ಆಗಿದೆ? ಆರೋಪಿಗಳಿಗೂ ಗುಂಡೇಟು ತಿಂದಿರುವಂತಹ ರಿಕ್ಕಿ ರೈಗೂ ವೈರತ್ವ ಏನು? ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ಮೇಲೆ ಗುಂಡಿನ ದಾಳಿ ನಡೆದಿದೆ. ರಿಕ್ಕಿ ಮೂಗು, ಕೈಗೆ ಗಂಭೀರ ಗಾಯವಾಗಿದ್ದರೆ ಕಾರು ಚಾಲಕ ಬಸವರಾಜ್ ಜಸ್ಟ್ ಮಿಸ್ ಆಗಿದ್ದಾನೆ. ಇದೇ ಕಾರು ಚಾಲಕ ಬಸವರಾಜ್ 4 ವಿರುದ್ಧ ದೂರು ನೀಡಿದ್ದಾನೆ. ದೂರು ಆಧರಿಸಿ ಬಿಡದಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಹಾಗಾದ್ರೆ ಕಾರು ಚಾಲಕ ಬಸವರಾಜ್ ನೀಡಿದ ದೂರಿನಲ್ಲಿ ಏನಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ನಾನು ರಿಕ್ಕಿ ರೈರವರನ್ನ ಘಟನೆಗೆ ಸಂಬಂಧಿಸಿದಂತೆ ಏನಾಗಿರಬಹುದೆಂದು ಕೇಳಿದಾಗ ಅವರು ಬಹಳ ನೋವಿನಿಂದ ನರಳುತ್ತಾ, ರಿಕ್ಕಿ ರೈರವರು ಹೇಳಿದ್ದೇನೆಂದರೆ, ನನಗೆ ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಬಲವಾಗಿ ರಾಕೇಶ್ ಮಲ್ಲಿ ಹಾಗೂ ಅನುರಾಧರವರು ಹಾಗೂ ನಿತೇಶ್ ಎಸ್ಟೇಟ್ ಮಾಲೀಕರುಗಳಾದ ನಿತೇಶ್ ಶೆಟ್ಟಿ ಮತ್ತು ವೈದ್ಯನಾಥನ್ ಹಾಗೂ ಅವರ ಅನುಯಾಯಿಗಳ ಮೇಲೆ ಅನುಮಾನವಿದೆ ಎಂದು ರಿಕ್ಕಿ ರೈ ನನಗೆ ತಿಳಿಸಿದ್ರು. ಮತ್ತು ರಿಕ್ಕಿ ರೈರವರ ತಂದೆ ಮುತ್ತಪ್ಪ ರೈರವರಿಗೆ ಅವರ ಜೀವಿತ ಕಾಲದಲ್ಲಿ ಹಲವಾರು ವಿರೋಧಿಗಳಿದ್ದು ಮುತ್ತಪ್ಪ ರೈರವರ ಮೇಲೆ ಕೊಲೆ ಯತ್ನ ನಡೆದಿದ್ದು ವಿಫಲರಾಗಿರುತ್ತಾರೆ. ಹಾಗೂ ರಿಕ್ಕಿ ರೈರವರ ತಂದೆಯಾದ ಮುತ್ತಪ್ಪ ರೈರವರು ಕ್ಯಾನ್ಸರ್ ಕಾಯಿಲೆಯಿಂದ ಮೃತಪಟ್ಟಿದ್ದು, ಅವರ ಕೊನೆಯ ದಿನಗಳಲ್ಲಿಯೂ ಕೂಡ ಈ ಮೇಲೆ ತಿಳಿಸಿದ ರಾಕೇಶ್ ಮಲ್ಲಿ ಮತ್ತು ಅನುರಾಧರವರಿಂದ ಬೆದರಿಕೆಗಳು ಬಂದಿದ್ದು ಹಾಗೂ ಮಾನಸಿಕವಾಗಿಯೂ ಕಿರುಕುಳ ನೀಡಿದ್ದರು ಎಂದು ರಿಕ್ಕಿ ರೈರವರು ನನಗೆ ತಿಳಿಸಿದ್ರು. ಇದು ರಿಕ್ಕಿ ರೈ ಮೇಲೆ ನಡೆದ ಗುಂಡಿನ ದಾಳಿ ಪ್ರಕರಣದ ಎಫ್ಐಆರ್. ಇದರಲ್ಲಿ A1 ರಾಕೇಶ್ ಮಲ್ಲಿ, ರಾಕೇಶ್ ಮುತ್ತಪ್ಪ ರೈ ಅವರ ಮಾಜಿ ಬಲಗೈ ಬಂಟ. A2 ಅನುರಾಧ ಮುತ್ತಪ್ಪ ರೈ ಅವರ 2ನೇ ಪತ್ನಿ. A3 ನಿತೇಶ್. ನಿತೇಶ್ ಎಸ್ಟೇಟ್ ಎಂಬ ರಿಯಲ್ ಎಸ್ಟೇಟ್ ಕಂಪನಿ ಒಡೆಯ. A4 ವೈದ್ಯನಾಥನ್ ನಿತೇಶ್ ಎಸ್ಟೇಟ್ ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಈ 4 ವಿರುದ್ಧ ರಿಕ್ಕಿ ರೈಯ ಕಾರು ಚಾಲಕ ದೂರು ನೀಡಿದ್ದಾರೆ. ಈ ಫೋಟೋದಲ್ಲಿ ಕಾಣುವಂತೆ ಮುತ್ತಪ್ಪ ರೈ ಬಲಭಾಗದಲ್ಲಿ ಇರೋನು ಪುತ್ರ ರಿಕ್ಕಿ ರೈ, ಎಡಭಾಗದಲ್ಲಿ ಇರೋದು ರಾಕೇಶ್ ಮಲ್ಲಿ. ಇವರಿಬ್ಬರೆಷ್ಟು ಆಪ್ತರೆಂಬುದು ಈ ಫೋಟೋ ನೋಡಿದರೆ ಗೊತ್ತಾಗುತ್ತೆ. ಹೇಗಿದ್ದ ರಾಕೇಶ್ ಮಲ್ಲಿ ಮತ್ತು ಮುತ್ತಪ್ಪ ರೈ ನಡುವೆ ಬೇನಾಮಿ ಜಮೀನು ವಿಚಾರದಲ್ಲಿ ವೈಮನಸ್ಸು ಶುರುವಾಯಿತು ಎನ್ನಲಾಗಿದೆ. ಬಂಟ್ವಾಳದಲ್ಲಿ ಜಮೀನನ್ನ ಮುತ್ತಪ್ಪ ರೈ ಖರೀದಿ ಮಾಡಿದ್ರು. ಈ ವಿಚಾರ ಸಂಬಂಧ ಇಬ್ಬರ ನಡುವೆ ಗಲಾಟೆ ಆಗಿದೆ. ಹೀಗಾಗಿ ಮುತ್ತಪ್ಪ ರೈ ವಿರುದ್ಧವೇ ರಾಕೇಶ್ ಮಲ್ಲಿ ದೂರು ಕೊಟ್ಟಿದ್ದ. ತನ್ನನ್ನ ಕೊಲ್ಲೋಕೆ ಮುತ್ತಪ್ಪ ರೈ ಸುಪಾರಿ ನೀಡಿದ್ದಾರೆ ಎಂದು ರಾಕೇಶ್ ಮಲ್ಲಿ ದೂರು ಕೊಟ್ಟಿದ್ದ. ಇದಿಷ್ಟೇ ಅಲ್ಲ, ಮುತ್ತಪ್ಪ ರೈನ 2ನೇ ಪತ್ನಿಯ ಜೊತೆ ರಾಕೇಶ್ ಮಲ್ಲಿ ವ್ಯವಹಾರ ಮಾಡ್ತಿದ್ದ ಎನ್ನಲಾಗಿದೆ. ಇದರಿಂದಾಗಿ ರಾಕೇಶ್ ಮಲ್ಲಿ ವಿರುದ್ಧವೇ ಮುತ್ತಪ್ಪ ರೈ ಮಕ್ಕಳು ವೈರತ್ವ ಬೆಳೆಸಿಕೊಂಡರು ಎಂದು ಮೂಲಗಳು ತಿಳಿಸಿವೆ. ಕೆಲವೊಂದು ಪ್ರಾಪರ್ಟಿ ಇಶ್ಯೂಸ್ ಇತ್ತು, ಅದು ಕೋರ್ಟಲ್ಲಿ ಕಾಂಪ್ರಮೈಸ್ ಕೂಡ ಮಾಡಿದ್ರು ಕೂಡ. ಸೊ ದೆನ್ ಇನ್ನೊಂದು ಯಾವುದೋ ಒಂದು ಇವಾಗ ರೀಸೆಂಟಾಗಿ ಒಂದು ಇಶ್ಯೂ ಮಾಡ್ತಾಯಿದ್ರು ನಿತೇಶ್ ಅವರು. ಅದು ಇಶ್ಯೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇತ್ತು. ಇನ್ನು ಪ್ರಕರಣದಲ್ಲಿ A2 ಆಗಿರೋದು ಮುತ್ತಪ್ಪ ರೈ 2ನೇ ಪತ್ನಿ ಅನುರಾಧ. ಮೊದಲ ಪತ್ನಿ ರೇಖಾ ನಿಧನದ ಬಳಿಕ ಅಂದರೆ 2016ರಲ್ಲಿ ಅನುರಾಧರನ್ನ ಮುತ್ತಪ್ಪ ರೈ 2ನೇ ಮದುವೆ ಆಗಿದ್ರು. 2020ರಲ್ಲಿ ರೈ ನಿಧನ ಹೊಂದಿದ್ರು. ಮುತ್ತಪ್ಪ ರೈ ನಿಧನದ ಬಳಿಕ ಅವರಿಗೆ ಸೇರಿದ್ದ ಭರ್ತಿ 2,000 ಕೋಟಿ ಆಸ್ತಿ ಬಗ್ಗೆ ವಿವಾದ ಉಂಟಾಗಿತ್ತು. ಮುತ್ತಪ್ಪ ರೈ ತಮ್ಮ ಪುತ್ರರಾದ ರಾಕಿ ಮತ್ತು ರಿಕ್ಕಿ ಹಾಗೂ ತಮ್ಮ 2ನೇ ಪತ್ನಿ ಅನುರಾಧಾಗೆ ಆಸ್ತಿ ಪಾಲು ಮಾಡಿದ್ರು. ಅದನ್ನ 41 ಪುಟಗಳ ವಿಲ್ನಲ್ಲಿ ಹಂಚಿಕೆ ಮಾಡಿದ್ರು ಅಂತ ಗೊತ್ತಾಗಿದೆ. ಆದರೆ ಮುತ್ತಪ್ಪ ರೈ ನಿಧನದ ಬಳಿಕ ಆಸ್ತಿಗಾಗಿ 2ನೇ ಪತ್ನಿ ಅನುರಾಧ ದಾವೆ ಹೂಡಿದ್ರು. ತಮಗೆ ಕಾನೂನು ಪ್ರಕಾರ ಆಸ್ತಿ ಸಿಕ್ಕಿಲ್ಲ ಎಂದು ನ್ಯಾಯಾಲಯದ ಮೊರೆ ಹೋಗಿದ್ರು. ಆಗ ರಾಕಿ ಮತ್ತು ರಿಕ್ಕಿ ರೈ ನ್ಯಾಯಾಲಯದಲ್ಲಿ ಪ್ರತಿವಾದ ಮಂಡಿಸಿದ್ರು. ತಂದೆ ಮುತ್ತಪ್ಪ ರೈ ಇರುವಾಗಲೇ ಏನು ಬೇಕು ಅಷ್ಟು ಆಸ್ತಿಯನ್ನ ಕೊಡಲಾಗಿದೆ ಅಂತ ವಾದ ಮಂಡಿಸಿದ್ರು ಎನ್ನಲಾಗಿದೆ. ಈ ಮಧ್ಯೆ ಕೋರ್ಟ್ನಲ್ಲಿ ಕೇಸ್ ಇದ್ದಾಗಲೇ ಮುತ್ತಪ್ಪ ರೈ ಪುತ್ರರು ಕೆಲ ಆಸ್ತಿಗಳನ್ನ ಮಾರಲು ಯತ್ನಿಸಿದ್ರಂತೆ. ಈ ಬಗ್ಗೆ ಮುತ್ತಪ್ಪ ರೈ 2ನೇ ಪತ್ನಿ ಅನುರಾಧ ಪ್ರಶ್ನೆ ಮಾಡಿದ್ದರಿಂದ ಪ್ರಕರಣ ಮತ್ತಷ್ಟು ವಿಕೋಪಕ್ಕೆ ಹೋಗಿತ್ತು. ಬಳಿಕ ಎರಡೂ ಕಡೆ ಪರಸ್ಪರ ಮಾತನಾಡಿ ಆಸ್ತಿ ಹಂಚಿಕೊಳ್ಳಲು ನಿರ್ಧಾರ ಮಾಡಲಾಗಿತ್ತು. ಮೂಲಗಳ ಪ್ರಕಾರ ಅನುರಾಧ ಅವರಿಗೆ ಬರೋಬ್ಬರಿ 100 ಕೋಟಿ ಆಸ್ತಿ ಸಿಕ್ಕಿರೋ ಮಾಹಿತಿ ಇದೆ. ಮುತ್ತಪ್ಪ ರೈ ಅವರ ಕಾಲದಿಂದ ಇದಿರ್ತಕ್ಕಂಥ ದ್ವೇಷ ಅದು ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ. ಯಾಕೆಂತಂದರೆ ಮುತ್ತಪ್ಪ ರೈ ಅವರು ಬಹುತೇಕ ಬಾರಿ ಹೇಳೋರು, ಇಲ್ಲೇನಾಗುತ್ತೆ, ಈ ಒಂದು ಸದ್ದು ಮಾಡಬೇಕು ಅಂದರೆ ಅದಕ್ಕೆ ಒಂದು ಹೆಸರು ಇರಬೇಕು. ಹೆಸರು ಇರತಕ್ಕಂಥ ವ್ಯಕ್ತಿಯ ಜೊತೆಗಿರೋರು ಅಥವಾ ವ್ಯಕ್ತಿಯ ಮಕ್ಕಳು ಯಾರಿಗಾದರೂ ಟಾರ್ಗೆಟ್ ಮಾಡಿ ಅದರಿಂದ ಹೆಸರು ಪಡೆಯುವಂಥ ಉದ್ದೇಶನೂ ನಡೆದಿರ್ಬೋದು. ಅಥವಾ ಆಸ್ತಿ ವಿವಾದಕ್ಕೆ, ಈಗ ನಮ್ಮ ಲಾಯರ್ ಸಾಹೇಬರು ಹೇಳಿದಂಗೆ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಹೇಳಕ್ಕೆ ಬರಲ್ಲ. ಇದಿಷ್ಟೇ ಅಲ್ಲ, ರಿಕ್ಕಿ ರೈ ಬಿಸ್ನೆಸ್ ಪಾರ್ಟ್ನರ್ ನಿತೇಶ್ ಶೆಟ್ಟಿ ವಿರುದ್ಧವೂ ಕೇಸು ದಾಖಲು ಮಾಡಲಾಗಿದೆ.
ಇಬ್ಬರೂ ಸೇರಿ ಮಾಡಿದ್ದ ಲೇಔಟ್ ವಿಚಾರವಾಗಿ ಇಬ್ಬರ ಮಧ್ಯೆ ವೈಮನಸ್ಸು ಇತ್ತು ಅಂತ ಹೇಳಲಾಗ್ತಿದೆ. ಇನ್ನು ನಿತೇಶ್ ಎಸ್ಟೇಟ್ ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದ ವೈದ್ಯನಾಥನ್ ವಿರುದ್ಧವೂ ಕೇಸ್ ದಾಖಲಾಗಿದೆ. ಗುಂಡಿನ ದಾಳಿ ನಡೆಸಿದ್ರು ದೂರು ಕೊಡಲು ಹಿಂದೇಟು ಹಾಕಿದ್ಯಾಕೆ? ಒಂದು ಕಡೆ ಮುತ್ತಪ್ಪರ ಎರಡನೇ ಪತ್ನಿ ಮಾಜಿ ಬಂಟನ ವಿರುದ್ಧ ದೂರು ನೀಡಲಾಗಿದೆ. ಆದರೆ ಮೊದಲಿಗೆ ದೂರು ನೀಡಲು ಹಿಂದೇಟು ಹಾಕಿದ್ರು ಅನ್ನೋ ಸಂಗತಿ ಬಯಲಾಗಿದೆ. ಮಧ್ಯರಾತ್ರಿ ಗುಂಡಿನ ದಾಳಿ ನಡೆದರೂ ಬೆಳಗಿನ ತನಕ ದೂರು ನೀಡಿಲ್ಲ. ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿ ತನಿಖೆ ನಡೆಸಲು ಮುಂದಾದಾಗ ಕಾರು ಚಾಲಕ ಬಸವರಾಜ್ ದೂರು ನೀಡಿದ್ದಾನೆ. ಅಷ್ಟಕ್ಕೂ ದೂರು ದಾಖಲಿಸಲು ರಿಕ್ಕಿ ಕರೆಯವರು ವಿಳಂಬ ಮಾಡಿದ್ದು ಯಾಕೆ, ಮೀನಾಮೇಷ ಎಣಿಸಿದ್ದು ಯಾಕೆ ಎಂಬ ವಿಚಾರ ಕುತೂಹಲ ಕೆರಳಿಸಿದೆ. ಇನ್ನೊಂದೆಡೆ ಚಾಲಕ ನೀಡಿದ ದೂರಿನಲ್ಲಿ ಮನೆಯಲ್ಲಿ ಬಿಟ್ಟು ಬಂದಿದ್ದ ಪರ್ಸನ್ನ ತರಲು ವಾಪಸ್ ಹೋಗಿದ್ವಿ, ಆಗ ಗುಂಡಿನ ದಾಳಿ ನಡೆದಿದೆ ಎಂದು ಇದೆ. ಜುಜುಬಿ ಪರ್ಸ್ಗಾಗಿ ಮನೆಗೆ ವಾಪಸ್ ಹೋಗಿದ್ದೇಕೆ ಅನ್ನೋದು ಸಹ ಪೊಲೀಸರ ಶಂಕೆಗೆ ಕಾರಣವಾಗಿದೆ. ಇದರ ಜೊತೆಗೆ ಗುಂಡಿನ ದಾಳಿಗೂ ಮುನ್ನ ರಿಕ್ಕಿಗೆ 2 ಫೋನ್ ಕಾಲ್ ಬಂದಿತ್ತಂತೆ. ಆ 2 ಕಾಲ್ ಮಾಡಿದ್ಯಾರು ಅನ್ನೋದು ತನಿಖೆಯಲ್ಲಿ ಬಯಲಾಗಬೇಕಿದೆ. ಮಂಗಳೂರಿನಿಂದ ಪೃಥ್ವಿರಾಜ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.